ಎಸ್ ಇತಿಹಾಸ ಪುಟ ಸೇರಿದ ಬೆಂಗಳೂರಿನ ಪುರಾತನ ಪೊಲೀಸ್ ಸ್ಟೇಷನ್. ಮಾಜಿ ಸಿಎಂ ರಾಜೀನಾಮೆ ನೀಡೋದಕ್ಕೆ ಕಾರಣ ಎನ್ನಲಾದಂತಹ ಪೊಲೀಸ್ ಸ್ಟೇಷನ್ ಇನ್ನು ತೆರೆಮರೆಗೆ. ನಗರದ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ನೆಲೆಸಮಗೊಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಹಳೆ ಪೊಲೀಸ್ ಠಾಣೆಗಳಲ್ಲಿ ಒಂದಾಗಿದ್ದ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಇದು. ಸುಮಾರು 133 ವರ್ಷದ ಹಿಂದಿನ ಪೊಲೀಸ್ ಸ್ಟೇಷನ್ ಇದು. ಸುಮಾರು 133 ವರ್ಷದ ಹಿಂದಿನ ಠಾಣಾ ಇದು. ಈ ಪೊಲೀಸ್ ಠಾಣೆ ಹಿಂದಿದೆ ಒಂದು ರೋಚಕವಾದಂಥ ಕತೆ. ಈ ಪೊಲೀಸ್ ಠಾಣೆಯಿಂದ ಸಿಎಂ ಒಬ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಂತೆ. ಯಾರು ಆ ಸಿಎಂ? ಎಸ್, ಅವರೇ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ರಾಜೀನಾಮೆಗೆ ಈ ಪೊಲೀಸ್ ಸ್ಟೇಷನ್ನೇ ಕಾರಣ ಆಗಿತ್ತು. 1956ರಲ್ಲಿ ಸಿಎಂ ಆಗಿದ್ದ ಎಸ್ ನಿಜಲಿಂಗಪ್ಪ ನಂತರ 1958ರಲ್ಲಿ ರಾಜೀನಾಮೆಯನ್ನ ನೀಡ್ತಾರೆ ನಿಜಲಿಂಗಪ್ಪರವರು. ನಿಜಲಿಂಗಪ್ಪ ರಾಜೀನಾಮೆಗೆ ಕಾರಣವಾಗಿದ್ದು ಒಂದು ಲಾಕಪ್ ಡೆತ್ ಕೇಸಿನ ಒಂದು ಕತೆ. 1958ರಲ್ಲಿ ಮಹಿಳೆಯೊಬ್ಬರನ್ನ ಬಂಧಿಸಿದ ಶೇಷಾದ್ರಿಪುರಂ ಪೊಲೀಸರು ಮುನಿಯಮ್ಮ ಎಂಬಾಕಿಯನ್ನ ಪೊಲೀಸರು ಬಂಧಿಸ್ತಾರೆ. ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆರೋಪದಡಿ ಈ ಒಂದು ಬಂಧನ ಆಗುತ್ತೆ. ಇನ್ನು ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ತಮ್ಮದೇ ಶೈಲಿಯಲ್ಲಿ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾರೆ. ಈ ವೇಳೆ ಪೊಲೀಸ್ ಠಾಣೆಯಲ್ಲೇ ಆ ಮಹಿಳೆ ಸಾವನ್ನಪ್ತಾರೆ. ಮಹಿಳೆಯ ಲಾಕಪ್ ಡೆತ್ ಅಸೆಂಬ್ಲಿಯಲ್ಲೇ ತೀವ್ರ ಸದ್ದು ಮಾಡುತ್ತೆ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಶಾಂತವೇರಿ ಗೋಪಾಲಗೌಡ, ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದ ಗೋಪಾಲಗೌಡ ಈ ಬಗ್ಗೆ ಪಕ್ಷದ ವತಿಯಿಂದ ಆಂತರಿಕ ತನಿಖೆಯನ್ನ ಕೂಡ ನಡೆಸಿ ವರದಿ ಬರುತ್ತೆ. ಬಳಿಕ ಸಿಎಂ ಸ್ಥಾನಕ್ಕೆ ಎಸ್ ನಿಜಲಿಂಗಪ್ಪರವರು ರಾಜೀನಾಮೆಯನ್ನ ನೀಡ್ತಾರೆ.